ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಗಂಗಾರಾಮ್ ಬಾಗ್ಲಿ. ಇವತ್ತು ದೇವದುರ್ಗ ತಾಲೂಕಿನ ಮಸ್ತಿಪುರ ಗ್ರಾಮದಲ್ಲಿದ್ದೀನಿ. ನೋಡಿ ಟ್ಯಾಟೋ ಯಾವ ಥರ ಹಾಕಿದ್ದಾರೆ ಓರಿದು. ಇವರು ನಾವು ಬ್ರೂಸ್ಲಿ ಅಂತ ಕರಿತೀವಿ ಇವ್ರಿಗೆ. ಯಾಕಂದರೆ ಇವನು ಇರೋದು ಹಿಂಗೆ ಫುಲ್ಲು ರೈತನ ಥರ ವರ್ಕ್ ಮಾಡ್ತಾನೆ, ಫುಲ್ ಬಾಡಿ ಎಲ್ಲ ಮೇಂಟೈನ್ ಮಾಡೋದು. ಬ್ರೂಸ್ಲಿ ಅಂತ ಕರಿತೀವಿ. ನಿನ್ನ ಹೆಸರು? ನಾಗರಾಜ್ ಅಂತ ಹೇಳ್ಬಿಟ್ಟು, ಗಂಗಪ್ಪನ ಮಗ. ಇವರಲ್ಲಿ ಏನಂದರೆ ಇವರಲ್ಲಿ ಜರ್ಸಿ ಆಕಳು ಮಾಡಿದ್ದಾರೆ. ಜರ್ಸಿ ಆಕಳು, ಒಂದು ಜವರಿ ಆಕಳು ಇದೆ. ಆಮೇಲೆ ಮೊದಲು ಒಂದು 2 ಜರ್ಸಿ ಆಕಳಿದ್ರು ಕೊಟ್ಟಿದ್ದರು. ಕೊಟ್ಟಮೇಲೆ ಇನ್ನೊಂದು ಶೆಡ್ ಇದೆ. ಅವರು ಅಲ್ಲಿ ಜರ್ಸಿ ಎತ್ತುಗಳಿದ್ದಾವೆ. ಮತ್ತು ಇನ್ನೂ ಊರು ಯಾವುದದ? ಒಂದು ಗೆರೆ ಹೋದೆ, ಒಂದು ಕಿಲರ್ ಹೋದೆ. ಗೀರು ಮತ್ತು ಕಿಲರ್ ಊರಿ ಅದ. ಒಳ್ಳೆ ರೈತರು. ಮತ್ತು ಇವ್ರ ಮನೇಲಿ ಟ್ರಾಕ್ಟ್ರು ಇದೆ, ವ್ಯವಸಾಯ ಮಾಡ್ತಾರೆ. ಅದ್ರ ಜೊತೆಗೇ ಇವರು ಡೈರಿ ಫಾರ್ಮ್ನ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಇದು ಮೊದಲನೇದಾಗಿ ಒಂದು 4 ಹಸು ಇದ್ದಾವೆ. 2 ಹಸು ಇನ್ನೊಂದು ಶೆಡ್ಡಲ್ಲಿದೆ. ಇವರು ಶರಣಬಸವ ಅಂತ ಹೇಳ್ಬಿಟ್ಟು ಇವ್ರ ಅಣ್ಣ. ಇವ್ರು ನಮಗೆ ಟೀ ತಂದಿದ್ದಾರೆ ಇವತ್ತು. ಮಾಡೋಕ್ಕೆ ಬಂದಿದ್ದೀವಿ ಇವ್ರ ಮನೆಗೆ. ಥ್ಯಾಂಕ್ ಯು ಫಾರ್ ಯುವರ್ ಗಿವಿಂಗ್ ಟೀ ಶರಣಬಸವ. ಭಾಳ ತುಂಬ ಹಾಕ್ಬಿಟ್ಟಿದ್ದಪ್ಪ ಚಾ ಇದು. ಇವರು ನಮ್ಮ ಫ್ರೆಂಡು ವಿಠಲ್ ಯಾದವ್ ಅಂತ ಹೇಳ್ಬಿಟ್ಟು. ನೋಡಿದ್ದೀರಾ ನೀವು, ಫುಲ್ಲು ಫೇಮಸ್ ಇನ್ಸ್ಟಾಗ್ರಾಮಲ್ಲಿ ಇವರು. ಇವ್ರು ಏನಂದರೆ ಸೀಪ್ಸ್ ಆ್ಯಂಡ್ ಗೋಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ವ್ಯಾಕ್ಸಿನೇಷನು ಮಾಡ್ತಾರೆ, ಚೆನ್ನಾಗಿದ್ದಾರೆ, ಎಲ್ಲನೂ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ. ನಮ್ಮ ಕೊಲೆಗೆ ಇವರು ಏನಂದರೆ ಇವರು ಇವತ್ತು ಹಸು ಹಿಡ್ಕೊಳಕ್ಕೆ ಬಂದಿದ್ದರು. ಇವ್ರ ರಿಲೇಟಿವು. ಇವರು ತುಂಬ ಸಹಕಾರ ಮಾಡಿದ್ರು. ಇವತ್ತು ಹಸು ಎಲ್ಲ ಹಿಡ್ಕೊಂಬಿಟ್ಟು ಇಂಜೆಕ್ಷನ್ ಮಾಡಿಸಿದ್ರು. ನೋಡಿ, ನಾ ಯಾಕೆ ವಿಡಿಯೋ ಮಾಡ್ತಿದ್ದೇನೆಂದರೆ, ವ್ಯವಸಾಯನೂ ಮಾಡಿ ಅದ್ರ ಜೊತೆಗೆ 1-2 ಹಸು ಅಥವಾ 1-2 ಎಮ್ಮೆ ಸಾಕಿ ಹೊಲಕ್ಕೆ 1-2 ಇಲ್ಲ 3 ಎಕರೆಗೆ ಗೊಬ್ಬರನೂ ಆಗುತ್ತೆ. ಹಾಲನ್ನು ನಾವು ಒಳ್ಳೆಯ ಹಾಲು ನಮ್ಮ ಮನೆಯಲ್ಲೇ ತೆಗೆದಿರೋಂಥ ಹಾಲನ್ನು ನಾವು ಬಳಕೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳುತ್ತಾ, ನಾನು ನಿಮ್ಮ ಗಂಗಾರಾಮ್ ಬಾಗ್ಲಿ. ಮಾಡುವ ನಮಸ್ಕಾರಗಳು.